ನಯನ ಪ್ಯಾರಡೈಸ್. ಡ್ರೈವರ್ ಬಾಯಿಂದ ಅದನ್ ಕೇಳಿ ಸಾಮ್ರಾಟ್ಗೆ ಏನೋ ಒಂಥರ ಥ್ರಿಲ್ ಅನ್ನಿಸ್ತು. ನಿಜವಾಗ್ಲೂ ನಯನ ಮನೆ ಪ್ಯಾರಡೈಸ್ ತರನೇ ಇರ್ಬೋದಾ ಅಂತ ಅವನು ಕೂತಲ್ಲೇ ಇಮ್ಯಾಜಿನ್ ಮಾಡ್ಕೋತಿದ್ದ. ಸ್ವಲ್ಪ ಹೊತ್ತಿನ ನಂತರ ಆ ಕಾರು ನಯನ ಬಂಗ್ಲೆ ಇರೋ ರೋಡಿಗೆ ಎಂಟ್ರಿ ಆಯ್ತು. ಆ ಏರಿಯಾ ಸಿಕ್ಕಾಪಟ್ಟೆ ಪಾಶ್ ಆಗಿತ್ತು. ರೋಡ್ ಎರಡು ಸೈಡ್ನಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದ್ವು. ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ದೊಡ್ಡ ಬಂಗ್ಲೆ ಕಾಣಿಸ್ತು. ಆ ಬಂಗ್ಲೆ ಎದುರು ಸಾನಿಯನ್ ಮನೆ ಕೂಡ ಗುಡಿಸ್ಲು ತರ ಅನ್ನಿಸ್ತಿತ್ತು. ಇದು ನಯನ ಮನೆ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಮ್ರಾಟ್ ಅನ್ಕೋತಿದ್ದಾಗ್ಲೇ ಕಾರು ಆ ಬಂಗ್ಲೆ ಮುಂದೆನೆ ಸ್ಟಾಪ್ ಆಯ್ತು. ಗೇಟಿಗೆ ದೊಡ್ಡದಾಗಿ ನಯನಾಸ್ ಪ್ಯಾರಡೈಸ್ ಅಂತ ಬರ್ದಿತ್ತು. ನಿಜಕ್ಕೂ ಸಾಮ್ರಾಟ್ ಅಷ್ಟು ದೊಡ್ಡ ಬಂಗ್ಲೆ ನೋಡಿ ಒಂದು ಕ್ಷಣ ಕಳೆದು ಹೋದ. ಅಷ್ಟರಲ್ಲಿ ಕಾರ್ ಡ್ರೈವರ್ ಡೋರ್ ಓಪನ್ ಮಾಡಿ, ಸರ್ ನಾವ್ ಒಳಗಡೆ ಹೋಗಣ್ವಾ ಅಂತ ಕೇಳ್ದ. ಸಾಮ್ರಾಟ್ ಓಕೆ ಅಂತ ಕೆಳಗಿಳ್ದ. ಡ್ರೈವರ್ ಸೀದಾ ಅವನನ್ನ ಲಿವಿಂಗ್ ಹಾಲಿಗೆ ಕರ್ಕೊಂಡ್ ಬಂದ. ಅಷ್ಟರಲ್ಲಿ ಅವನ ಮುಂದೆ ಇದ್ದ ರೂಮ್ ಡೋರ್ ಓಪನ್ ಆಯ್ತು. ಸಾಮ್ರಾಟ್ ಆಳ್ವಾದ ಉಸಿರು ತಗೊಂಡು ಮುಖದಲ್ಲೊಂದು ನಗು ಇಟ್ಕೊಂಡು ಒಳಗಡೆ ಕಾಲಿಟ್ಟ. ಎದುರುಗಡೆನೆ ಸೋಫಾದಲ್ಲಿ ನಯನ ಕೂತಿದ್ಲು. ಅವಳು ಕೈಯಲ್ಲಿರೋ ವೈನ್ ಎಂಜಾಯ್ ಮಾಡ್ತಾ ಖುಷಿಯಾಗಿದ್ಲು. ಸಾಮ್ರಾಟ್ ಮುಖ ನೋಡಿದ ಕೂಡ್ಲೆ ಅವಳ ಮುಖ ಇನ್ನಷ್ಟು ಬ್ರೈಟ್ ಆಯ್ತು. ಹಾಗೆ ಕಾಲ್ ಕುಣಿಸ್ತಾ, ಸಾಮ್ರಾಟ್ ನಿಜ ಹೇಳು, ನೀನ್ ತಮಾಷೆ ಮಾಡ್ತಿಲ್ಲ ತಾನೆ? ಅವಳ ವಾಯ್ಸಲ್ಲಿ ಒಂಥರ ತಿರಸ್ಕಾರ ಇತ್ತು. ನಿನ್ಗೆ ಮದ್ವೆ ಆಗೋದಕ್ಕೆ ಇಡೀ ಪ್ರಪಂಚದಲ್ಲಿ ಬೇರೆ ಯಾವ ಹುಡುಗಿನೂ ಸಿಗ್ಲಿಲ್ವಾ? ಸಾನಿಯಾ ಒಬ್ಳೇನ ಸಿಕ್ಕಿದ್ದು ಅಂತ ಡೈರೆಕ್ಟ್ ಆಗಿ ಕೇಳಿದ್ಲು. ಸಾಮ್ರಾಟ್ ಈ ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿಜಕ್ಕೂ ಸರ್ಪ್ರೈಸ್ ಆದ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ, ಯಾಕೆ ಹಾಗೆ ಯೋಚನೆ ಮಾಡ್ತಿದ್ಯಾ ಅಂತ ಕೇಳ್ದ. ನೀನ್ ಯಾರು? ಟೈಗರ್. ಅಂತದ್ರಲ್ಲಿ ನಿನ್ಗೆ ಆ ಸಾನಿಯಾ ಹೇಗ್ ಮ್ಯಾಚ್ ಆಗ್ತಾಳೆ ಹೇಳು? ಹುಲಿ ಮೇಕೆನ ಮದ್ವೆ ಆಗೋದಕ್ಕೆ ಸಾಧ್ಯನಾ ಅಂತ ಹೇಳಿ ಸೊಂಟ ಬಳ್ಕಿಸ್ತಾ ವಾಪಸ್ ಸೋಫಾ ಕಡೆ ಹೋದ್ಲು. ಅವಳು ನಡೆಯೋ ಸ್ಟೈಲಲ್ಲಿ ಒಂಥರ ಅಟ್ರಾಕ್ಷನ್ ಇತ್ತು. ಸಾಮ್ರಾಟ್ಗೆ ಅವಳ ಮೇಲೆ ನೆಟ್ಟಿರೋ ಕಣ್ಣನ್ನ ಆಚೀಚೆ ಮಾಡೋದಕ್ಕೂ ಆಗ್ಲಿಲ್ಲ. ನಿಜಕ್ಕೂ ಅವಳು ಸಖತ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು. ಎಂಟೆದೆ ಬಂಟ ಆದ್ರೂ ಅವಳದೊಂದು ಲುಕ್ಕಿಗೆ ಫಿದಾ ಆಗ್ತಿದ್ದ. ಫೈನಲಿ ಸಾಮ್ರಾಟ್ ಮಾತಾಡೋದಕ್ಕೆ ಶುರು ಮಾಡ್ದ. ನಂದಿತಾ, ನಾನು ಯಾರನ್ನ ಬೇಕಾದ್ರೂ ಮದ್ವೆ ಆಗ್ತೀನಿ. ಅದು ನಿನ್ಗೆ ಇಂಪಾರ್ಟೆಂಟ್ ವಿಷಯ ಅಲ್ಲ. ಇನ್ಫ್ಯಾಕ್ಟ್ ಈ ವಿಚಾರದಲ್ಲಿ ನೀನು ಒಪಿನಿಯನ್ ಕೊಡದೇ ಇರೋದೇ ಬೆಟರ್ ಅಂತ ಹೇಳಿ ಒಂದ್ ಸಿಪ್ ವೈನ್ ಕುಡ್ದ. ನಯನ ಸಿಟ್ಟಿಂದ ಸೋಫಾ ಮೇಲೆ ಕೂತ್ಕೊಂಡು ಸಾಮ್ರಾಟ್ ಕಣ್ಗಳನ್ನೇ ನೋಡ್ತಾ, ನಿನ್ ಮದ್ವೆ ವಿಚಾರ ನನ್ನಿಂದ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ಯಾ? ನೀನ್ ಹೇಳಿದ್ರೆ ಮಾತ್ರ ನನ್ಗೆಲ್ಲ ಗೊತ್ತಾಗೋದು ಅನ್ಕೊಂಡ್ಯಾ? ವಾಟ್? ಏನ್ ಹೇಳ್ತಿದ್ಯಾ ನೀನು? ಎಸ್, ಐ ನೋ ದಟ್. ನೀನು ಆ ದತ್ತ ವಂಶದ ಅಳಿಯ ಆಗಿ ಒಬ್ಬ ವೇಸ್ಟ್ ಬಾಡಿ ತರ ಬದುಕ್ತಿರೋದು ಯಾಕೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹುಲಿ ಜಿಂಕೆ ಚರ್ಮ ಹಾಕೊಂಡು ಓಡಾಡಿದ್ರೆ ಕಾಡಲ್ಲಿರೋರು ಯಾರಿಗೂ ಅನುಮಾನ ಬರಲ್ಲ ಅಂತಲ್ವಾ? ಇದೇ ತಾನೇ ನಿನ್ ಮಾಸ್ಟರ್ ಪ್ಲಾನ್. ಅವಳು ಅಷ್ಟು ಪರ್ಫೆಕ್ಟ್ ಆಗಿ ಪತ್ತೆ ಹಚ್ಚಿದ್ ನೋಡಿ ಸಾಮ್ರಾಟ್ ಸರ್ಪ್ರೈಸ್ ಆದ. ಇದೆಲ್ಲ ನಿನ್ಗೆ ಹೇಗ್ ಗೊತ್ತು? ಸಾಮ್ರಾಟ್ ಮುಖದಲ್ಲಿರೋ ಟೆನ್ಷನ್ ನೋಡಿ ತಾನ್ ಬಿಟ್ ಬಾಣ ಸರಿಯಾಗಿ ಗುರಿ ತಲುಪಿದೆ ಅಂತ ನಯನ ಗೊತ್ತಾಯ್ತು. ನನ್ನನ್ ಏನ್ ಅನ್ಕೊಂಡಿದ್ಯಾ ಸಾಮ್ರಾಟ್? ನಾನು ಒಂದ್ ಚಿಟ್ಕೆ ಹೊಡೆದ್ರೆ ಸಾಕು, ಜಗತ್ತಿನ ಯಾವ ಮೂಲಲ್ಲಿರೋ ಇನ್ಫಾರ್ಮೇಶನ್ ಬೇಕಾದ್ರೂ ನನ್ನ ಟೇಬಲ್ ಮೇಲೆ ಇರುತ್ತೆ. ಗೋಟ್ ಇಟ್? ಅದ್ ಸರಿ, ನೀನ್ ಯಾಕೆ ಮುಖನ ಹಿಂಗ್ ತಿಂದಿರೋ ಮಂಗನ್ ತರ ಮಾಡ್ಕೊಂಡಿದ್ಯಾ? AC ರೂಮಲ್ಲಿ ಕೂತ್ಕೊಂಡು ಸ್ವೆಟ್ ಆಗ್ತಿರೋದು ಯಾಕೆ? ಎನಿ ಪ್ರಾಬ್ಲಮ್ ಅಂತ ಕೇಳಿದ್ಲು. ಗಟ್ಟಿಯಾಗಿ ಸಾಮ್ರಾಟ್ ಕೈ ಹಿಡ್ಕೊಂಡು, ಸಾಮ್ರಾಟ್, ನಾನ್ ಚಿಕ್ಕವಳಿದ್ದಾಗ್ಲೇ ನನ್ನಮ್ಮ ಈ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ಎಲ್ಲ ಹೇಳಿದ್ಲು. ಹಾಗೆ ನಿನ್ ತಂದೆನ ಯಾರೋ ಸಾಯಿಸಿದರೆ ನೀನು ಕೂಡ ಕಾಣಿಸ್ತಿಲ್ಲ ಅಂತಾನೂ ಹೇಳಿದ್ಲು. ಮುಂದೊಂದಿನ ನನಗೂ ನಿಂತರದೇ ಪರಿಸ್ಥಿತಿ ಬಂದ್ರೆ ಅಂತ ಅಮ್ಮ ಯಾವಾಗ್ಲೂ ಭಯ ಪಡ್ತಿದ್ಲು. ನಾನು ಕೂಡ ಅಂತ ಹೇಳ್ತಾ ಇದ್ದವಳು ಅಲ್ಲಿಗೆ ಮಾತ್ ನಿಲ್ಸಿ ಕೈ ಹಿಂದೆ ಕೇಳ್ಕೊಂಡ್ಲು. ಹಾನೆಸ್ಟ್ ಆಗಿ ಹೇಳು ಸಾಮ್ರಾಟ್, ನೀನ್ ಸಾನಿಯಾ ಜೊತೆ ಯಾಕಿದ್ಯಾ? ನೀನ್ ನಿಜವಾಗ್ಲೂ ಅವಳನ್ನ ಪ್ರೀತಿಸ್ತಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಆ ಪ್ರಶ್ನೆಗೆ ಉತ್ತರ ಕೊಡೋಕು ಮುಂಚೆ ವೈನ್ ಗ್ಲಾಸ್ನ ಸ್ಲೋಲಿ ಟೇಬಲ್ ಮೇಲಿಟ್ಟು, ನಾವು ಮತ್ತಿನ್ ಯಾವತ್ತೂ ಈ ತರ ಮೀಟ್ ಆಗೋದು ಬೇಡ ಅನ್ನಿಸ್ತಿದೆ ನನಗೆ. ಇದರಿಂದ ನಾವೇ ಪ್ರಾಬ್ಲಮ್ನಲ್ಲಿ ಸಿಕ್ಕಾಕೋತೀವಿ. ನೋಡು, ಆಗ್ಲೇ ನೀನೇ ನಾನ್ ಸಾನಿಯಾ ಜೊತೆ ಯಾಕಿದ್ದೀನಿ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ಯಾ. ಆದ್ರೂ ನನ್ನ ಬಾಯಲ್ಲೇ ಆ ಪ್ರಶ್ನೆಗೆ ಉತ್ತರ ಬೇಕು ಅಂತ ಬಯಸ್ತಿರೋದಾದ್ರೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಈ ಪ್ರೀತಿ ಅನ್ನೋ ಪದ ನನ್ನ ಜೀವನದಿಂದ ದೂರ ಹೋಗಿ ತುಂಬಾ ಸಮಯ ಆಯ್ತು ನಂದಿತಾ. ಈಗ ನನ್ನ ಗುರಿ ಏನಿದ್ರು ಡ್ಯಾಡ್ನ ಸಾಯಿಸಿರೋನ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದು ಮಾತ್ರ. ಅವ್ರು ಕಟ್ಟಿರೋ ಈ ಮಾಫಿಯಾ ಸಾಮ್ರಾಜ್ಯನ ನಾನಿನ್ನೂ ಸ್ಟ್ರಾಂಗ್ ಮಾಡಬೇಕು. ಅವ್ರ ಕನ್ಸನ್ನ ನನಸು ಮಾಡಬೇಕು. ಇದೆಲ್ಲದ್ರ ಮಧ್ಯೆ ಲವ್ ಮಾಡೋದಕ್ಕೆ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ. ಮಾಂಟಿ ಯಾವಾಗ ವಾಪಸ್ ಬರ್ತಾನೆ ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ. ಅವ್ನು ವಾಪಸ್ ಬರೋವರೆಗೂ ದತ್ತ ಕುಟುಂಬದಲ್ಲಿ ನಾನೊಬ್ಬ ಯೂಸ್ಲೆಸ್ ಅಳಿಯ ಆಗಿರೋದೇ ಒಳ್ಳೇದು. ಜಿಂಕೆ ಚರ್ಮ ಹಾಕೊಂಡಿರೋದೇ ಸೇಫ್. ನಾನೇ ಟೈಗರ್ ಅಂತ ಈಗಲೇ ಯಾರಿಗೂ ಹೇಳೋದಕ್ಕೆ ಇಷ್ಟ ಇಲ್ಲ. ಸಾಮ್ರಾಟ್ ಮಾತು ಕೇಳಿದ್ಮೇಲೆ ನಯನ ಏನೂ ಮಾತಾಡ್ಲಿಲ್ಲ. ಸಾಮ್ರಾಟು ಸೈಲೆಂಟ್ ಆದ. ನೀನ್ ನೆಕ್ಸ್ಟ್ ಟೈಮ್ ನನ್ನನ್ನು ಮೀಟ್ ಮಾಡಬೇಕು ಅಂದ್ರೆ ಯಾವುದಾದ್ರೂ ಹೋಟೆಲ್ಗೋ ಇಲ್ಲ ಕ್ಲಬ್ಗೋ ಬಾ. ನಾನಿನ್ಮೇಲೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳ್ದ. ಸಾಮ್ರಾಟ್ ಬಾಯಲ್ಲಿ ಇಂಥ ಮಾತು ಕೇಳಿ ನಯನ ಕಣ್ಣಂಚು ಒದ್ದೆ ಆಯ್ತು. ಸಾಮ್ರಾಟ್ಗೂ ಅದು ಕ್ಲಿಯರ್ ಆಗಿ ಗೊತ್ತಾಯ್ತು.
ಅದಕ್ಕೆ ಪಟ್ ಅಂತ ಟಾಪಿಕ್ ಚೇಂಜ್ ಮಾಡಿ ನಮ್ ಗುಂಪಲ್ಲಿ ಒಬ್ಬ ಸ್ಪೈ ಇದ್ದಾನೆ ಅಂತ ಕೇಳ್ಪಟ್ಟೆ, ಇದ್ರ ಬಗ್ಗೆ ನಿನ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ದ. ನಯನ ತನ್ನ ಯೋಚನೆಯಿಂದ ಹೊರಗೆ ಬಂದು, ಹೌದು ವಿಷಯ ನನಗೂ ಗೊತ್ತು, ಆದ್ರೆ ಅವನು ಇನ್ನೂ ನಂದಾರಿಗೆ ಅಡ್ಡ ಬಂದಿಲ್ಲ. ಸ್ಪೈಗಳಿಗೆ ಮಿತ್ರದ್ರೋಹಿಗಳಿಗೆಲ್ಲ ನನ್ನ ಹತ್ರಕ್ಕೂ ಜಾಗ ಇಲ್ಲ, ಅವ್ರ ಬಗ್ಗೆ ಸಣ್ಣ ಕ್ಲೂ ಸಿಕ್ಕಿದ್ರು ಸಾಕು, ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂತಂದ್ಲು. ಅವಳು ಮಾತು ಕೇಳಿ ಸಾಮ್ರಾಟ್ ಸ್ಮೈಲ್ ಮಾಡ್ತಾ, ನಿನ್ ಬಾಯಿಂದ ಇಂಥ ಮಾತು ಕೇಳೋದು ಖುಷಿ ಆಗತ್ತೆ ಅಂದ. ನಯನಾನು ಸಾನಿಯಾ ಯೋಚನೆನ ತಲೆಯಿಂದ ತೆಗೆದು ಹಾಕಿ, ಹಾ ಈ ತಿಂಗಳಲ್ಲೇ ಮಾಂಟಿ ಬರ್ತಿದ್ದಾನೆ ಅಂತ ಕೇಳ್ಪಟ್ಟೆ, ಹಾಗಾದ್ರೆ ಅವ್ನು ಬರೋವರೆಗೂ ನೀನ್ ವೆಯ್ಟ್ ಮಾಡ್ತೀಯಾ ಅಂತ ಕೇಳಿದ್ಲು. ಹಾ ವೆಯ್ಟ್ ಮಾಡ್ತೀನಿ, ಅದಕ್ಕೋಸ್ಕರನೇ ನಾನು ದತ್ತ ಫ್ಯಾಮಿಲಿಯ ಮನೆ ಅಳಿ ಆಗಿರ್ಬೇಕು ಅಂತ ಹೇಳ್ತಾ ಗ್ಲಾಸ್ ತುಂಬ ವೈನ್ ಸುರ್ಕೊಂಡು, ನಾನು ಇದನ್ನೆಲ್ಲ ನನಗೋಸ್ಕರ ಮಾಡ್ತಾ ಇಲ್ಲ, ನನ್ನ ಜನರಿಗೋಸ್ಕರ ಮಾಡ್ತಾ ಇದ್ದೀನಿ. ಅವ್ರನ್ನೆಲ್ಲ ಸೇವ್ ಮಾಡೋ ಜವಾಬ್ದಾರಿ ನನ್ನ ಹೆಗ್ಲು ಮೇಲಿದೆ. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತೇ ಮಾಂಟಿ ವಾಪಸ್ ಬಂದ್ರೂ ಪ್ರಪಂಚಕ್ಕೆ ನನ್ನ ರಿಯಲ್ ಐಡೆಂಟಿಟಿನ ರಿವೀಲ್ ಮಾಡಲ್ಲ. ನಮ್ಮ ಗ್ರೂಪಲ್ಲಿ ನುಸುಳ್ಕೊಂಡು ಬಂದಿರೋ ಆ ಕಂತ್ರಿ ನರಿನ ಕಂಡು ಹಿಡಿದ ಮೇಲೇನೆ ಎಲ್ರಿಗೂ ನಾನು ಯಾರು ಅಂತ ಹೇಳ್ತೀನಿ. ಡ್ಯಾಡ್ ಸತ್ ಹಾಗೆ ನಾನು ಸಾಯೋದಕ್ಕೆ ಇಷ್ಟಪಡಲ್ಲ. ಲಾಸ್ಟ್ ಲೈನ್ ಹೇಳೋವಾಗ ಅವನ ಕಣ್ಣಂಚಲ್ಲಿ ನೀರು ಹೆಪ್ಕಟ್ಟಿತ್ತು. ನಯನ ಅವನ ಭುಜ ತಟ್ಟಿ ಸಮಾಧಾನ ಮಾಡಬೇಕು ಅನ್ಕೊಂಡ್ಲು. ಆದ್ರೆ ಅವಳು ಹಾಗೆ ಮಾಡೋಕ್ಕೂ ಮುಂಚೆನೆ ಸಾಮ್ರಾಟ್ ಫುಲ್ ಗ್ಲಾಸ್ ವೈನ್ನ ಒಂದೇ ಗುಟ್ಕಿ ಕುಡ್ದು ಅಲ್ಲಿಂದ ಎದ್ದು ಹೊರಟ. ಅವನು ಬಿರುಗಾಳಿ ತರ ಹೋಗೋದನ್ನ ನೋಡ್ತಾ ನಯನ ಕೂತಲ್ಲೇ ಕೂತ್ಬಿಟ್ಲು. ಸಾಮ್ರಾಟ್ ಅಲ್ಲಿಂದ ಸಾನ್ಯಾ ಮನೆಗೆ ಬರೋ ಅಷ್ಟರಲ್ಲಿ ಆಗ್ಲೇ ತುಂಬಾ ಲೇಟ್ ಆಗಿತ್ತು. ಯಾರೋ ಕಿಚನ್ ಕಡೆ ಬರ್ತಿರೋ ಹೆಜ್ಜೆ ಸಪ್ಪಳ ಕೇಳಿಸ್ತು. ಹಿಂದೆ ತಿರುಗಿ ನೋಡಿದ ಸಾಮ್ರಾಟ್ ಒಂದು ಕ್ಷಣ ಬೆಚ್ಚ ಬಿದ್ದ. ಅತ್ತೆ ಶರ್ಮಿಳಾ ದೆವ್ವ ತರ ನಿಂತಿದ್ಲು. ಸೊಂಟದ ಮೇಲೆ ಕೈ ಇಟ್ಕೊಂಡು, ನನ್ ಕಿಚನಲ್ಲಿ ನೀನೇನ್ ಮಾಡ್ತಿದ್ಯಾ ಹಾ ಅಂತ ಡಾಮಿನೇಟಿಂಗ್ ವಾಯ್ಸಲ್ಲಿ ಕೇಳಿದ್ಲು. ಸಾಮ್ರಾಟ್ ಮನ್ಸಲ್ಲೇ, ಹೋಫ್ ನಿನ್ ಟೈಮ್ ಸರಿ ಇಲ್ಲ ಕಣೋ ಸಾಮ್ರಾಟ್, ಇನ್ಮೇಲೆ ಜೇಬಲ್ ಹತ್ತಿ ಇಟ್ಕೊಂಡು ಓಡಾಡು, ಆಗಾಗ ಕಿವಿಗಿಟ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅಂತ ಅನ್ಕೊಂಡು ಪೊಲೈಟ್ ಆಗಿ, ಅದು ಹಸ್ವಾಗಿತ್ತು, ಅದಕ್ಕೆ ಚಪಾತಿ ಮಾಡ್ಕೋತಿದ್ದೆ ಅಂದ. ಅದಕ್ಕೆ ಹೇಳ್ದೆ ಕೇಳ್ದೆ ಅಡ್ಗೆ ಮನೆಗೆ ನುಗ್ಬಿಡೋದಾ? ಇಲ್ಲಿ ನಾನು ನಿನ್ಗೆ ಏನ್ ಮಾಡ್ಕೊಳೋದಕ್ಕೂ ಬಿಡಲ್ಲ, ಇದು ನನ್ ಕಿಚನ್, ಮೊದ್ಲು ಇಲ್ಲಿಂದ ಆಚೆ ನಡಿ ಅಂತ ಕಿರ್ಚಿದ್ಲು. ಸಾಮ್ರಾಟ್ ಪಾಪ್ತೊಂಥರ ರಾಗ ಎಳಿತಾ, ಅದು ನನಗೆ ತುಂಬಾ ಹಸ್ವಾಗ್ತಿದೆ ಅಂದ. ನೋಡು, ನನ್ನನ್ನ ಸುಮ್ಮನೆ ಕೇಳಿಸ್ಬೇಡ, ಹೇಳಿದ್ ಮಾಡು, ಇಲ್ಲಾಂದ್ರೆ ಸೆಕ್ಯೂರಿಟಿನ ಕರೆದು ಆಚೆ ಹಾಕಿಸ್ತೀನಿ, ಇದೆಲ್ಲ ಬೇಕಾ? ಶರ್ಮಿಳಾ ಏರ್ ಧ್ವನಿಲ್ ಕಿರ್ಚ್ಕೊಂಡ್ಲು. ಸಾಮ್ರಾಟ್ ಹಿಟ್ಟಿನ ಕೈನ ತೊಳ್ಕೊಂಡು ಬೇಜಾರಿಂದಾನೆ ಕಿಚನಿಂದ ಆಚೆ ಬಂದ. ಶರ್ಮಿಳಾ ತನ್ನ ಬೈಗುಳಕ್ಕೆ ಫೈನಲ್ ಟಚ್ ಕೊಡೋ ತರ, ನಾನ್ ನಿನ್ಗೆ ಹೇಳೋದನ್ನ ಯಾವುದನ್ನು ಮರಿಬೇಡ, ತಲೆಯಲ್ಲಿ ಇಟ್ಕೊಂಡಿರು, ನೀನ್ ನನಗೆ ಯಾವತ್ತೂ ಒಳ್ಳೆ ಅಳಿಯ ಆಗೋದಕ್ಕೆ ಸಾಧ್ಯ ಇಲ್ಲ, ಚಿರಾಗೆ ಯಾವತ್ತಿದ್ರು ನನ್ನ ಅಳಿಯ, ಆದಷ್ಟು ಬೇಗ ನಿನ್ನನ್ನ ಒದ್ದೋಡ್ಸಿ ನಿನ್ ಜಾಗಕ್ಕೆ ಅವನ್ ಬರ್ತಾನೆ, ನೋಡ್ತಾ ಇರು. ನಿನ್ ಮನ್ಸಲ್ಲಿ ನೀನ್ ಕೂಡ ಮನೇಲಿ ಒಬ್ಬ ಮೆಂಬರ್ ಅಂತಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಕು, ಅದು ಯಾವತ್ತೂ ಸಾಧ್ಯ ಇಲ್ಲ ಅಂತ ದಿನ ಹೇಳೋದನ್ನೇ ಇನ್ನೊಂದ್ಸಲ ಹೇಳಿದ್ಲು. ಶರ್ಮಿಳಾ ಬಾಯಿಂದ ಅಂತ ಮಾತುಗಳನ್ನ ಕೇಳಿ ಕೇಳಿ ಸಾಮ್ರಾಟ್ಗೆ ಅಭ್ಯಾಸ ಆಗೋಗಿತ್ತು. ದಿನ ಸಾಯೋರ್ಗೆ ಅಳೋರ್ ಯಾರು? ಶರ್ಮಿಳಾ ಬೈಗುಳನ್ನ ನೆಗ್ಲೆಕ್ಟ್ ಮಾಡಿ ಸೀದಾ ಸಾನ್ಯಾ ರೂಮ್ ಹತ್ರ ಹೋದ. ಒಳಗಡೆ ಸಾನ್ಯಾ ಜೋರಾಗಿ ನಗ್ತಾ ಇರೋದು ಹೊರಗಡೆ ನಿಂತಿರೋ ಸಾಮ್ರಾಟ್ಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇತ್ತು. ಬಟ್ ಅವಳು ಯಾಕೆ ಅಷ್ಟೊಂದು ನಗ್ತಿದ್ದಾಳೆ ಅಂತ ಅವನು ಗೊತ್ತಾಗ್ಲಿಲ್ಲ. ವಾಟ್ ನೆಕ್ಸ್ಟ್? ಪಾಪ ಸಾಮ್ರಾಟ್ ರಾತ್ರಿ ಇಡೀ ಹಸ್ಕೊಂಡೇ ಮಲ್ಕೋತಾನ. ಸಾನ್ಯಾ ಅವನನ್ನ ತನ್ನ ರೂಮ್ ಒಳಗ್ ಬಿಟ್ಕೋತಾಳ. ಇದಕ್ಕೆಲ್ಲ ಉತ್ತರ ಬೇಕು ಅಂದ್ರೆ ಕೇಳ್ತಾ ಇರಿ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.